ಸ್ವಿಂಗ್ ಸಿಟಿ ಇವತ್ತು ನಾವು ಪ್ರಾಯೋಜಿಸ್ತಿರುವ 4ನೇ ಸತತ ಸ್ವಿಂಗ್ ಸಿಟಿ ರನ್ ಇದೆ. ಈ ಹಿಂದಿನ ಮೂರು ಇದು ಬಹಳ ಸಕ್ಸಸ್ಫುಲ್ ಆಗಿ ಆಯೋಜಿಸಿದ್ದೇವೆ. ಇದು ಅಷ್ಟೇ ಸಕ್ಸಸ್ಫುಲ್ ಆಗಿ ಆಯೋಜಿಸ್ತೀವಿ ಅಂತ ನಮಗೆ ಒಂದು ನಂಬಿಕೆ ಇದೆ. ಪ್ರತಿ ವರ್ಷ ನಾವು ಇದನ್ನ ಮಾಡ್ತೇವೆ. ಇದರಲ್ಲಿ 10K, 5K ಟೈಮ್ ರನ್ ಇರ್ತದೆ, ಮತ್ತೆ ಒಂದು 3K ಮಜಾ ರನ್ ಇರ್ತದೆ. ಸೊ ನಾವು ಬೇರೆ ಬೇರೆ ಅಂದ್ರೆ ಜೆಂಡರ್ ವೈಸ್ ಆಮೇಲೆ ಏಜ್ ವೈಸ್ ಕ್ಯಾಟಗರಿ ಇರ್ತದೆ. ಇದರ ಪ್ರಕಾರ ಪ್ರೈಸ್ ಎಲ್ಲರಿಗೂ ಫಸ್ಟ್, ಸೆಕೆಂಡ್ ಅಂಡ್ ಥರ್ಡ್ ಪ್ರೈಸ್ ಇರ್ತದೆ. ಲೋಕಲ್ಸ್ ನಾವು ಎನ್ಕರೇಜ್ ಮಾಡಕ್ಕೆ 4th and 5th prize. If they are not part of the first three, we also give 4th and 5th prize to the local participants, because ನಮಗೆ ಇದರಲ್ಲಿ ಭಾಗವಹಿಸೋರು ಬೇರೆ ಬೇರೆ ಸ್ಟೇಟ್ ಇಂದ ಬರ್ತಾ ಇದಾರೆ. ಕೆಲವರು ಪ್ರೊಫೆಷನಲ್ಸ್ ಇರ್ಬೋದು, 14 ರಾಜ್ಯಗಳಿಂದ ಬರ್ತಾ ಇದ್ದಾರೆ. ಸೊ ಅದಕ್ಕೆ ನಮ್ಮ ಲೋಕಲ್ ಟ್ಯಾಲೆಂಟ್ ಅನ್ನು ಎನ್ಕರೇಜ್ ಮಾಡಿ ಪ್ರತಿ ಕ್ಯಾಟಗರಿಯಲ್ಲೂ ನಾವು 4th and 5th ಪ್ರೈಸ್ ಕೊಡ್ತಾ ಇದ್ದೀವಿ. 20,000 ಜಾಸ್ತಿ ಪಾರ್ಟಿಸಿಪೇಟ್ಸ್ ಬರ್ತಾ ಇದಾರೆ. ಅದರಲ್ಲಿ 25% ಹೆಣ್ಮಕ್ಳು ಇದ್ದಾರೆ. ಅದು ಒಂದು ನಮಗೆ ಹೆಮ್ಮೆಯ ವಿಷಯ. We are encouraging the women and students to participate. And ನಮಗೆ ಸ್ಕೂಲ್ಸ್ ಇಂದಲೂ ಪಾರ್ಟಿಸಿಪೇಷನ್ ಚೆನ್ನಾಗೇ ಇದೆ. ಸೊ ಹಿಂದೆನೂ ಇತ್ತು. ನಾವು ಈ ಸಲ ಈ ಪಾರ್ಟಿಸಿಪೇಷನ್ ಸ್ವಲ್ಪ ಕಡಿಮೆ ಮಾಡಿದ್ವಿ ಟು ಮೇಕ್ ಇಟ್ ರನ್ನರ್ ಫ್ರೆಂಡ್ಲಿ, ಸೊ ದಟ್ ದೇ ಡೋಂಟ್ ಎನ್ಕೌಂಟರ್ ಎನಿ ಪ್ರಾಬ್ಲಮ್. ಅಂದ್ರೆ ದಾರಿಯಲ್ಲಿ ಓಡುವಾಗ ಯಾವ್ದು ಪ್ರಾಬ್ಲಮ್ ಆಗೋದು ಅಂತ ಸ್ವಲ್ಪ ಕ್ರೌಡ್ ಅನ್ನು ಸ್ವಲ್ಪ ಕಡಿಮೆ ಮಾಡಿದ್ವಿ. ಸೊ ಇದು ನಾವು ಸತತವಾಗಿ ಮಾಡ್ತಾ ಇರೋದ್ರಿಂದ ನಮಗೆ ಪ್ರತಿ ಸಾರಿ ನಮ್ಗೆ ಏನೋ ಒಂದು ಇಂಪ್ರೂವ್ಮೆಂಟ್ಸ್ ಮಾಡ್ತಾನೆ ಇದೀವಿ. ಸೊ ಈ ಸಲನೂ ನಾವು ಅದನ್ನ ಮಾಡಿದೀವಿ. ಸೊ ಯಶಸ್ವಿಯಾಗಿ ಇದನ್ನ ನಾವು ನಿಭಾಯಿಸಬಲ್ಲ ಅಂತ ನಮ್ಗೆ ಅದೊಂದು ನಂಬಿಕೆ ಇದೆ. ನಮಗೆ ಮಾಧ್ಯಮ ಮಿತ್ರರಿಂದ ಸಹಾಯನೂ ಬೇಕು. ಇದು ನಡೀತಾ ಇರೋದು ವಿಸ್ಡಮ್ ಲ್ಯಾಂಡ್ ಸ್ಕೂಲ್ ಬಳ್ಳಾರಿಯಲ್ಲಿ. ಅದು ರನ್ ವಿಲ್ ಟೇಕ್ ಪ್ಲೇಸ್ ಆನ್ ದ ಮೋಟಾ ರೋಡ್ ಆನ್ 3rd August 2025. Okay. Usually we conduct it on first Sunday of every August. Okay. Registration process ಏನಿದೆ? ಸ್ಪರ್ಧೆಯಲ್ಲಿ she was one of the participants and won a gold medal in Taipei. ಸುದೀಪ್ ಸರ್ ಅವರು ಬಳ್ಳಾರಿ ಅವರೇ. ಸೊ ಅವರನ್ನು ನಾವು ಈ ಸಲ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿ, ಒಂದು ಮಹಿಳೆ ಮತ್ತು ಅವರು ಲೋಕಲ್ ಆಗಿ. ಸೊ ಇದು ಒಂದು ನ್ಯಾಷನಲ್ ಲೆವೆಲ್ ಇದೆ, ಇಂಟರ್ನ್ಯಾಷನಲ್ ಲೆವೆಲ್. ಮೊದಲು ಬಳ್ಳಾರಿ ರನ್ನರ್ಸ್ ಅಂತ ಅಷ್ಟೇ ಇತ್ತು. ಅದು ನಾವು 2015 ಸ್ಟಾರ್ಟ್ ಮಾಡಿದ್ವಿ. ಅದು ಕೆಲವು ಸಾಮಾಜಿಕ ಇನ್ಫಾರ್ಮೇಶನ್ ಪ್ರಾಡಕ್ಟ್ ಆಗಿ ಮಾಡಿದ್ವಿ ನಾವು. ಅದನ್ನ ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಇಲ್ಲ ಹಾರ್ಟ್ ಡಿಸೀಸ್ ಇರ್ಬೋದು, ಇದ್ರ ಬಗ್ಗೆ ಮಾಹಿತಿ ಕೊಡಂತೆ ಕೆಲವು ಸಾಮಾಜಿಕ ಇದನ್ನ ಆಯೋಜಿಸ್ತೀವಿ.